ಹಾಯ್ ಎವ್ರಿವನ್, ಕಿಂಗ್ಲೆನ್ ಪೂರ್ಣಿ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಹಾಗೂ ರುಚಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಾನು ಪಡವಲಕಾಯಿನ ಚೆನ್ನಾಗಿ ತೊಳೆದು ಅದ್ರ ಸಿಪ್ಪೆಯನ್ನು ಸ್ವಲ್ಪ ಲೈಟಾಗಿ ಈ ರೀತಿ ಚಾಕುವಿನಲ್ಲಿ ತೆಗಿತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಬೀಜವನ್ನು ತೆಗೆದು ಸಣ್ಣದಾಗಿ ಕತ್ತರಿಸ್ಕೋಬೇಕು ಅಂತ. ಅಷ್ಟರೊಳಗೆ ನಾವು ಒಂದು ಒಗ್ಗರಣೆಗೆ ರೆಡಿ ಮಾಡಿಬಿಡೋಣ. ಸ್ವಲ್ಪ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿ ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹುರಿದು ಅದಕ್ಕೆ ಹಸಿಮೆಣಸಿಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿಗೆ ಖಾರಕ್ಕೆ ನೋಡಿ ನೀವು ಹಾಕೊಳ್ಳಿ. ಖಾರ ಇಷ್ಟಪಡೋದಾದರೆ ಸ್ವಲ್ಪ ಕೊನೆಗೆ ಖಾರ ಪುಡಿನೂ ಕೂಡ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರಿತಾ ಇದ್ದೀನಿ. ಗೋಲ್ಡನ್ ಬಣ್ಣ ಬರೋವರೆಗೂ ಸ್ವಲ್ಪ ಹುರಿಬೇಕು. ಈ ಪಲ್ಯ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಿ ಮೆತ್ತಗೆ ಆಗೋವರೆಗೂ ಇದನ್ನು ಬೇಯಿಸಬೇಕು. ಟೊಮೊಟೊ ಚೆನ್ನಾಗಿ ಬೇಯಿಸಿದರೆ ಪಲ್ಯಕ್ಕೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ನಾವು ಪಡವಲಕಾಯಿನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಪಡವಲಕಾಯಿನ ಸೇರಿಸಿ ನಮ್ಮನ್ನು ಚೆನ್ನಾಗಿ ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ತುಂಬ ನೀರನ್ನು ಹಾಕಬಾರ್ದು, ಯಾಕೆಂದರೆ ಇದು ಪಡವಲಕಾಯಿ ಬೇಗ ನೀರು ಬಿಡುತ್ತೆ. ಆದ್ದರಿಂದ ನೀರನ್ನ ತುಂಬ ಹಾಕಬೇಡಿ. ಸ್ವಲ್ಪ ಒಂದು ಅರ್ಧ ಲೋಟಗಿಂತ ಕಡಿಮೆ ಹಾಕಿದ್ರು ಸಾಕು, ಪಡವಲಕಾಯಿ ಬೇಗ ಬೇಯುತ್ತೆ. ಇದನ್ನು ಒಂದು 8-10 ನಿಮಿಷ ಹಾಗೆ ಮುಚ್ಚಿಟ್ರೆ ಒಂದು ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಡಬೇಕು. ಹಾಗೆ ಮಧ್ಯದಲ್ಲಿ ಒಮ್ಮೆ ಕಲಿಸ್ತಾ ಇರಬೇಕು. ಚೆನ್ನಾಗಿ ಪಡವಲಕಾಯಿ ಬೆಂದಿದೆ. ಒಂದು 10 ನಿಮಿಷ ಆಯಿತು ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, ಹಾಗೆ ಖಾರ ಬೇಕು ಅಂದರೂ ಒಂದು ಅರ್ಧ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಎಲ್ಲದೂ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರು ಕೂಡ ರುಚಿಯಾಗಿರುತ್ತೆ ಪಡವಲಕಾಯಿ ಪಲ್ಯ. ಎಲ್ಲದನ್ನ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷವಷ್ಟು ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಒಂದು ಕಡಿಮೆ ಉರಿ ಮಾಡಿ ನಾವು ಇದನ್ನು ಒಂದು 2 ನಿಮಿಷವಷ್ಟು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಇವಾಗ ಬಿಸಿ ಬಿಸಿಯಾದ ರುಚಿಯಾದ ಪಡವಲಕಾಯಿ ಪಲ್ಯ ರೆಡಿ ಆಯಿತು. ನಾನು ಇವತ್ತು ರೊಟ್ಟಿ ಮಾಡ್ಕೊಂಡಿದ್ದೆ. ರೊಟ್ಟಿ ಜೊತೆ ಇದನ್ನು ಪಡವಲಕಾಯಿ ಪಲ್ಯನ ಕಾಂಬಿನೇಷನ್ ತಗೊಂಡಿದ್ದೆ. ತುಂಬ ರುಚಿ ಅನ್ನಿಸ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.